ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲೇಟೆಸ್ಟಾಗಿ ಏರ್ಟೆಲಲ್ಲಿ ಒಂದು ಹೊಸ ಪ್ಲ್ಯಾನ್ ಅಪ್ಡೇಟ್ನ ಆಗಿದೆ. ಅಂದರೆ ಜಿಯೋ ಹಾಟ್ಸ್ಟಾರಲ್ಲಿ ನೀವು ಇಲ್ಲಿ 30 ಡೇಸ್ ಏನಿದೆ ನೀವು ಇಲ್ಲಿ ಪ್ರೀ ಮ್ಯಾಚಸ್ನ ನೋಡ್ಬೋದು. ಹೌದು, ಆಲ್ರೆಡಿ ಈಗ ಕ್ರಿಕೆಟ್ ಮ್ಯಾಚ್ ಏನಾದರೂ ಸ್ಟಾರ್ಟ್ ಆಗ್ತಾಯಿದೆ, ಅದಕ್ಕೋಸ್ಕರ ಹೊಸದಾಗಿ ಈ ಪ್ಲ್ಯಾನ್ ಅಪ್ಡೇಟ್ನ ಮಾಡಿದ್ದಾರೆ. ಇನ್ನು ಈ ಪ್ಲ್ಯಾನಲ್ಲಿ ಏನಿದೆ ಕೆಲವೊಂದು ಯೂಸ್ ಇದೆ ಅಂತ ಹೇಳ್ಬೋದು. ಅಂದರೆ ಮುಂಚೆ 100 ರೂಪೀಸಲ್ಲಿ ನಿಮಗೆ 30 ದಿವಸ ವ್ಯಾಲಿಡಿಟಿ ಬರ್ತಾಯಿತ್ತು, ಹೋಗು 5 GB ಡಾಟಾ ಬರ್ತಾಯಿತ್ತು. ಬಟ್ ಆದರೆ ಈಗ 99 ಪ್ಲ್ಯಾನಲ್ಲಿ ಕೂಡ ಸೇಮ್ ನಿಮಗೆ ನೋಡೋದಕ್ಕೆ ಸಿಗ್ತಾಯಿದೆ. ಅಂದರೆ ಇಲ್ಲಿ ನಿಮಗೆ 100 ರೂಪೀಸ್ ರೀಚಾರ್ಜ್ ಮಾಡಿದ್ರೆ ಅನ್ಕೊಳ್ಳಿ, ಇಲ್ಲಿ ನಿಮಗೆ ಜಿಯೋ ಹಾಟ್ಸ್ಟಾರ್ ಸರ್ವಿಸ್ ಏನಿದೆ, ಇಲ್ಲಿ ನಿಮಗೆ ಸಬ್ಸ್ಕ್ರಿಪ್ಷನ್ ಏನಿದೆ, ಇಲ್ಲಿ ನಿಮಗೆ 30 ದಿವಸ ಎಂದು ಫ್ರೀಯಾಗಿ ಬರುತ್ತೆ. ಇದರಲ್ಲಿ ನಿಮಗೆ 5 GB ಡಾಟಾ ಬರ್ತಾಯಿತ್ತು ಮತ್ತು ಇಲ್ಲಿ ನಿಮಗೆ ವ್ಯಾಲಿಡಿಟಿ ಬಂದು ಇದು ಕೂಡ ನಿಮಗೆ 30 ಡೇಸ್ ಅಂತ ಬರ್ತಾಯಿದೆ. ಬಟ್ ಆದರೆ ಈ 99 ರೀಚಾರ್ಜಲ್ಲಿ ಕೂಡ ಸೇಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ಇದರಲ್ಲಿ ಏನು ಚೇಂಜಸ್ ಮಾಡಿದ್ದಾರೆ ಅಂದರೆ, ನೀವು ಇಲ್ಲಿ ಟೋಟಲ್ ಡಾಟಾ ಬಂದು ನಿಮಗೆ 20 GB ಬರುತ್ತೆ ಅಂತ ಹೇಳ್ತಾಯಿದ್ರು. ಬಟ್ ಆದರೆ ಹೌದು, ಆಲ್ರೆಡಿ 99 ರೀಚಾರ್ಜಲ್ಲಿ ಯಾವುದೇ ಅಂತ ಜಿಯೋ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ಏನಿದೆ ಇಲ್ಲಿ ಫ್ರೀಯಾಗಿ ಕೊಡ್ತಾ ಇಲ್ಲ. ಇಲ್ಲಿ ಓನ್ಲಿ ಡಾಟಾ ಮಾತ್ರ ಇದು ಬರ್ತಾ ಇದೆ. ಇನ್ನು 99 ರೀಚಾರ್ಜ್ ಏನಿದೆ ಟೋಟಲ್ ಆಗಿ ಒಂದು ಡಾಟಾ ಟಾಪಪ್ ಅಂತಲೇ ಹೇಳ್ಬೋದು, ಅಂದರೆ ಡಾಟಾ ಪ್ಲ್ಯಾನ್ ಅಂತಲೇ ಹೇಳ್ಬೋದು. ಇದರಲ್ಲಿ ಯಾವುದೇ ಅಂತ ಇನ್ನೂ ಉಳಿದಂಥ ನಿಮಗೆ ಜಿಯೋ ಹಾಟ್ಸ್ಟಾರ್ ಆಗಿರ್ಬೋದು ಅಥವಾ ಇನ್ನೂ ಉಳಿದಂಥ OTT ಅಪ್ಲಿಕೇಶನ್ ಆಗಿರ್ಬೋದು, ಯಾವುದೇ ಕಾರಣ ಕೂಡ ಫ್ರೀಯಾಗಿ ಬರೋದಿಲ್ಲ. ಇಲ್ಲಿ ನಿಮಗೆ ಟೋಟಲ್ ಆಗಿ 20 GB ಡಾಟಾ ಬರ್ತಾ ಇರುತ್ತೆ. ಇನ್ನು ನಿಮಗೆ 100 ರೂಪೀಸ್ ರೀಚಾರ್ಜಲ್ಲಿ ನಿಮಗೆ ಇದರಲ್ಲಿ ನಿಮಗೆ ಇದು ಕೂಡ ಒಂದು ಡಾಟಾ ಪ್ಲ್ಯಾನ್. ಬಟ್ ಅದರಲ್ಲಿ ನಿಮಗೆ 5 GB ಡಾಟಾ ಜೊತೆಗೆ ನಿಮಗೆ 30 ದಿವಸದಿಂದ ನಿಮಗೆ ಜಿಯೋ ಹಾಟ್ಸ್ಟಾರ್ ಸಬ್ಸ್ಕ್ರಿಪ್ಷನ್ ಇದೆ ಫ್ರೀಯಾಗಿ ಬರ್ತಾ ಇರುತ್ತೆ. ಹೌದು, ಇದು 30 ಡೇಸ್ ಏನಾದರೂ ನಿಮಗೆ ಫ್ರೀಯಾಗಿ ಬರುತ್ತೆ. ಇನ್ನು ಈ ರೀಚಾರ್ಜ್ ಬಗ್ಗೆ ಹೇಳಬೇಕಂದ್ರೆ, ಇನ್ನೂ 99 ರೀಚಾರ್ಜಲ್ಲಿ ಯಾವುದೇ ಅಂತ ಆ್ಯಡ್ನ ಮಾಡಿಲ್ಲ ಹಾಗೂ ರಿಮೂವ್ ಕೂಡ ಮಾಡಿಲ್ಲ. ಆದರೆ ಇನ್ನು ಉಳಿದಂಥ ನ್ಯೂಸ್ನ ನೋಡಿದ್ರೆ ಏರ್ಟೆಲ್ ಕಡೆಯಿಂದ ಈ 20 GB ಡಾಟಾ ಅಪ್ಡೇಟ್ ಏನು ಬಂದಿದ್ದಾರೆ ಇದು ಕಂಪ್ಲೀಟಾಗಿ ರಿಮೂವ್ ಮಾಡ್ತೀವಿ ಅಂತ ಆಲ್ರೆಡಿ ಏರ್ಟೆಲ್ ಏನಿದೆ ವಾಪಸ್ ಸೇರಿ ತಮ್ಮದು ಟ್ವಿಟರ್ ಪೇಜಲ್ಲಿ ಏನಿದೆ ಒಂದು ಅನೌನ್ಸ್ಮೆಂಟ್ ಕೂಡ ಮಾಡ್ತಾ ಇದೆ. ಹೌದು ಫ್ರೆಂಡ್ಸ್, ಆಲ್ರೆಡಿ ಡಾಟಾ ಸಂಬಂಧಪಟ್ಟಂಗೆ ಕೆಲವೊಂದು ಈಗ ಗ್ಲಿಚ್ ನಡೀತಾ ಅಂತ ಹೇಳ್ಬೋದು. ಅಂದರೆ 100 ರೂಪೀಸ್ ಆಗಿರ್ಬೋದು ಅಥವಾ 99 ಆಗಿರ್ಬೋದು. ಆದರೆ ಕೆಲವೊಂದು ಯೂಸರ್ಸು ಅಪ್ಲಿಕೇಶನ್ ಅಥವಾ ಇನ್ನು ಉಳಿದಂಥ ರಿಪೋರ್ಟನ್ನು ನೋಡಿದ್ರೆ ಅಥವಾ ನ್ಯೂಸ್ನ ಕೇಳಿದ್ರೆ, ಅಂದರೆ ಆಲ್ರೆಡಿ ಏರ್ಟೆಲ್ ಥ್ಯಾಂಕ್ ಯು ಅಪ್ಲಿಕೇಶನಲ್ಲಿ ಈ 99 ರೀಚಾರ್ಜ್ ಪ್ಲ್ಯಾನಲ್ಲಿ ತೋರಿಸ್ತದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಆದರೆ ಇನ್ನೂರು ಯಾವುದಂಥ ಒಂದು ಆಫೀಸಿಯಲ್ ವೆಬ್ಸೈಟ್ ಹಾಗೂ ಇನ್ನೂ ಉಳಿದಂಥ ಯಾವುದಂಥ ಕನ್ಫರ್ಮೇಷನ್ ಬಂದಿಲ್ಲ. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಹೌದು, ಇದರ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಇನ್ನು ಉಳಿದಂಥ ಟೆಲಿಕಾಮ್ ಸಂಬಂಧಪಟ್ಟಂಗೆ ಏನಾದರೂ ನಿಮಗೆ ಕ್ವೆರಿ ಇದ್ದರೆ ಮರಿದೇ ನಿಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಹೌದು, ಅದಕ್ಕೋಸ್ಕರ ರಿಪ್ಲೈ ಕೂಡ ಮಾಡ್ತೀನಿ. ಅವಶ್ಯಕತೆ ಬಿದ್ದರೆ ನಿಮಗೋಸ್ಕರ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿ ಆ ವಿಡಿಯೋಲಿ ಕಂಪ್ಲೀಟಾಗಿ ನಿಮಗೆ ಎಕ್ಸ್ಪ್ಲೈನ್ನ ಮಾಡ್ತೀನಿ. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿ ಮತ್ತೆ ನಿಮಗೆ ಮೀಟ್ ಮಾಡ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ಹಾಗೂ ಇನ್ಫಾರ್ಮೇಟಿವ್ ವೀಡಿಯೋಸಲ್ಲಿ. ನಮಸ್ಕಾರ.